ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಮೌನ ಆಚರಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ ನಗರದ ಮಹಿಳೆಯರು. ದಾಂಡೇಲಿ ನಗರದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಹಾಗೂ ಮೃತಪಟ್ಟವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ ದಾಂಡೇಲಿ ನಗರದ ಎಲ್ಲ ಸಂಘಟನೆಯ ಮಹಿಳೆಯರ ವತಿಯಿಂದ ಮೌನ ಆಚರಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ಮೇಣದ ದೀಪವನ್ನು ಹಿಡಿದು ಮೌನ ಆಚರಿಸುವ ಮೂಲಕ ಅಲ್ಲಿ ಉಗ್ರರ ದಾಳಿಯಿಂದ ಮೃತಪಟ್ಟವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಎಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ರೇಣುಕಾ ಬಂದಂ, ಉಪಾಧ್ಯಕ್ಷರಾದ ಪ್ರಮೀಳಾ ಮಾನೆ, ರೇಣುಕಾ ಭಜಂತ್ರಿ, ಭಾಗ್ಯ, ಸರಸ್ವತಿ, ಚಿಟ್ಟಿ, ಮೇರಿ ಹಾಗೂ ಈಶ್ವರಿಯ ಫೌಂಡೇಶನ್ ಸಂಘಟನೆಯ ಅಧ್ಯಕ್ಷರಾದ ಕಲ್ಪನಾ ಪಾಟೀಲ್, ಸಂಧ್ಯಾ ವೈಗನ್ಕರ್, ಪ್ರತೀಕ್ಷಾ ಗೋಸಾವಿ, ಮಿತಾಲಿ ವೈಗನ್ಕರ್, ರೂಪಾ ಹೊಸೂರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಷ್ಮಾ ಪ್ರದೀಪ್ ಶೆಟ್ಟಿ, ಸದಸ್ಯರುಗಳಾದ ಲಕ್ಷ್ಮೀ ಬೋವಿ ಹಾಗೂ ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಅನುರಾಧ ಅನಿಲ್ ಜಾಧವ್, ಪದಾಧಿಕಾರಿಗಳಾದ ಶ್ರದ್ಧಾ ಶೈಲೇಶ್ ಪರಮಾನಂದ್ ಹಾಗೂ ಜೀಜಾಮಾತಾ ಮಹಿಳಾ ಮಂಡಳದ ಅಧ್ಯಕ್ಷರಾದ ವಿದ್ಯಾ ಪಾಟೀಲ್, ಉಪಾಧ್ಯಕ್ಷರಾದ ಮಂಜುಳಾ ನಾಕಾಡೆ ಹಾಗೂ ಬೀದಿ ಬೀದಿ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷರಾದ ಈರವ್ವ ಉಳ್ಳಾಗಡ್ಡಿ, ಸದಸ್ಯರುಗಳಾದ ರೇಣುಕಾ, ಮಂಜುಳಾ ಮುಂತಾದವರು ಉಪಸ್ಥಿತರಿದ್ದರು. ತಂದೊಡ್ಡಿದೆ. ಈಗಾಗಲೇ ಭಾರತ ದೇಶದಲ್ಲೇ ಆಯಿತು, ಪ್ರತಿಯೊಂದು ಕಡೆನೂ ಈ ಥರ ಒಂದು ಕೃತ್ಯಗಳಾಗ್ತಾ ಇರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮೂವರು ಹಾಗೂ ಅವ್ರನ್ನ ಸೇರಿಸಿ 27 ಜನರಿಗೆ ಗುಂಡಿಟ್ಟು ಕೊಂದಿರೋದು ಒಂದು ಅತ್ಯಂತ ಕೆಟ್ಟ ಇದು ಆಗಿದೆ. ಆ ಉಗ್ರರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂತಂದರೆ ಅವರು ನಾವೆಲ್ಲ ನೋಡಿರೋ ಹಾಗೆ ಅವರು ಕೇವಲ ಗಂಡು ಮಕ್ಕಳಿಗೆ ಗುರಿ ಮಾಡಿದ್ದಾರೆ. ಅಂದರೆ ಅವ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಬಟ್ ಅವರು ಹೆಣ್ಮಕ್ಳಿಗೆ ಯಾವುದೇ ತೊಂದರೆ ಮಾಡಲಿಲ್ಲ. ಕೇವಲ ಗಂಡಸರಿಗೆ ಗುರಿಯನ್ನಾಗಿಸಿ ಅವರು ಕೊಂದಿರೋ ಅಂಥದ್ದು ನಿಜಕ್ಕೂ ಖಂಡನೀಯ. ಆ ಒಂದು ನೀಚರಿಗೆ, ಈ ಒಂದು ಕೃತ್ಯವನ್ನು ಮಾಡಿರುವಂಥ ನೀಚರಿಗೆ ನಾವೆಲ್ಲ ಮಹಿಳೆಯರು, ಆ ಮಹಿಳೆಯರಿಗೆ ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂತಂದರೆ ಅವರು ಈಗ ವಿಧವೆಯರು, ಮನೆಯ ಕುಟುಂಬ ನಡೆಸ್ಕೊಂಡು ಹೋಗಿರುವಂತಹ ಯಜಮಾನರೇ ಇಲ್ಲ ಅಂತಂದಾಗ ಆ ಕುಟುಂಬದವರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾವೆಲ್ಲ, ನಮಗೆ ಇಷ್ಟೊಂದು ನೋವಾಗ್ತಾ ಇದೆ, ಆದರೆ ಅವರು ಎಷ್ಟು ನೊಂದಿದ್ದಾರೆ, ಎಷ್ಟು ಬೆಂದಿದ್ದಾರೆ ಅಂತ ನಾವೆಲ್ಲ ಕಾಣ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ವಿ, ಮೊನ್ನೆ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ. ಈಗ ಆ ಒಂದು ಕೃತ್ಯವನ್ನು ಎಸಗಿದಂಥವರಿಗೆ ನಿನ್ನೆ ಅಷ್ಟೇ ಆ ವ್ಯಕ್ತಿಗಳು ಯಾರು ಅಂತ ಗುರುತಿಸಿದ್ದಾರೆ, ಅವ್ರ ಮನೆಯನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರನ್ನು ನಡು ಬೀದಿಯಲ್ಲಿ ನಿಂತು ಅವರನ್ನು ಶೂಟ್ ಮಾಡಬೇಕು ಅಂತ ನಾವೆಲ್ಲ ಮಹಿಳೆಯರು ಈ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂತಂದರೆ ವಿಧವೆ ಜೀವನ ಯಾವ ರೀತಿ ಮುಂದೆ ಆ ಹೆಣ್ಮಗಳು ನಡೆಸ್ಕೊಂಡು ಹೋಗಬೇಕು, ಆ ಒಂದು ಕಷ್ಟ, ನೋವು ಆ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಇವತ್ತಿನ ದಿನ ಪ್ರತಿ ಸಂಘಟನೆಯವರು ನಾವಿಲ್ಲಿ ಸೇರಿದ್ದೀವಿ. ಎಲ್ಲ ಸಂಘಟನೆಯ ಮುಖಂಡರು ನಾವಿಲ್ಲಿ ಸೇರಿದ್ದೀವಿ. ಇಲ್ಲಿ ನಮ್ಮಲ್ಲಿ ಜಾತಿ ಭೇದ ಹಾಗೂ ಪಕ್ಷಪಾತ ಇಲ್ಲದೆ ನಾವು ಇವತ್ತು ಭಾಗವಹಿಸ್ತೀವಿ. ಯಾಕಂತಂದರೆ ನಾವೆಲ್ಲ ನಮ್ಮ ಭಾರತ ದೇಶ ಮೊದಲಿಂದಲೂ ಸ್ವತಂತ್ರವಾಗಿ ಹಾಗೂ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವದಿಂದ ನಾವು ಜೀವಿಸ್ತಾ ಬಂದಿರೋದು. ಹಾಗಾಗಿ ನಾವೆಲ್ಲರೂ ಇವತ್ತಿನ ದಿನ ನೀವು ಇಲ್ಲಿ ನೋಡ್ಬೋದು, ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಹಿಂದೂಗಳಿದ್ದಾರೆ. ನಾವೆಲ್ಲರೂ ಸೇರಿ ಈ ಒಂದು ಶ್ರದ್ಧಾಂಜಲಿಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ವಂದಿಸುತ್ತಾ ಕುಟುಂಬದವರಿಗೆಲ್ಲರಿಗೂ ಈ ಶೋಕವನ್ನು ಶಕ್ತಿ ಕೊಟ್ಟು ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.